ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇಸಿಕಲಿ ನೀವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫ್ಯಾಮಿಲಿಯಿಂದನೇ ಬಂದವರು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ತಾಯಿಯವರು ನಗರಸಭೆ ಅಧ್ಯಕ್ಷರಾಗಿದ್ದರು. ಆ ರಾಜಕಾರಣ ಹೆಂಗಿತ್ತು, ಈಗಿರುವಂಥ ರಾಜಕಾರಣ ಹೆಂಗಿದೆ, ಏನು ಡಿಫ್ರೆನ್ಸ್ ಅನ್ನಿಸ್ತಿದೆ ನಿಮಗೆ? ಡಿಫ್ರೆನ್ಸ್ ಅಂದರೆ ಅವಾಗ ವ್ಯಕ್ತಿತ್ವದ ರಾಜಕಾರಣ, ನಂಬಿಕೆಯ ರಾಜಕಾರಣ ಇತ್ತು. ಇವಾಗ ಏನಂದರೆ ಸ್ವಲ್ಪ ದ್ವೇಷದ ರಾಜಕಾರಣ ಜಾಸ್ತಿ ಇದೆ. ರಾಜಕಾರಣದಲ್ಲೇ ರಾಜಕಾರಣ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಟಫ್ ಇದೆ ಇವಾಗ. ಈಗ ರಾಜಕಾರಣ ನೀವು ಬರಬೇಕು ಅನ್ನೋ ಒಂದು ಸೇವಾ ಮನೋಭಾವ ಇಟ್ಕೊಂಡ್ಬರ್ಬೇಕು ಫಸ್ಟು ಅಲ್ವಾ. ಸೊ ಹಾಗಾಗಿ ಬಟ್ ಈಗ ಟಫ್ ಇದೆ. ಬಟ್ ಮಾಡಬೇಕು ಅಂತ ಒಂದು ಮನೋಭಾವ ಇಟ್ಕೊಂಡು ಒಂದು ಸೋಷಿಯಲ್ ಸರ್ವಿಸ್ ಆಗಲಿ. ಎಷ್ಟು ಇಂಪಾರ್ಟೆಂಟ್ ಸರ್ GB ಎಲೆಕ್ಷನ್ ನಡೆಯೋದು, ಎಷ್ಟು ಇಂಪಾರ್ಟೆಂಟ್ ಬೆಂಗಳೂರಿಗೆ? ಸರ್ ಇವಾಗ ನೋಡಿ, ಈಗ ಸ್ಥಳೀಯ ಸಂಸ್ಥೆ ಲೋಕಲ್ ಬಾಡಿ ಬೇಕೇ ಬೇಕು ಸರ್. ಯಾವುದೇ ಇವಾಗ ನೋಡಿ ಮಳೆ ಜಾಸ್ತಿ ಆದರೂ ಕಾರ್ಪೊರೇಟರ್ಸ್ ಬೇಕು. ಏನಕ್ಕೆ ಅಂದರೆ ಇವಾಗ ನೋಡಿ, ಇವಾಗ ಅಧಿಕಾರಿಗಳು ಮಾತು ಕೇಳಲ್ಲ. ಇವಾಗ ಯಾರೇ ಸಾರ್ವಜನಿಕರು ಹೋದರೆ ಒಂದು ಕಾರ್ಪೊರೇಟರ್ ಇದ್ದರೆ, ಈಗ ನಮ್ಮನೆ ಯಾಕಂದರೆ ಅವ್ರು ವಿಶ್ವಾಸ ಗಳಿಸಿ ನಾವು ಗೆದ್ದಿರ್ತೀರಿ ಯಾವುದೇ ಕಾರ್ಪೊರೇಟರ್ ಆಗಿರಲಿ. ಸೊ ಅವಾಗ ಅವರು ನಿಂತು ಕೆಲಸ ಮಾಡಿಸ್ತಾರೆ. ಈಗ ಡೈರೆಕ್ಟ್ ಅಧಿಕಾರಿಗಳನ್ನ ನಾವು ಮಾತಾಡ್ಸೋಕ್ಕಾಗಲ್ಲ. ಸೊ ಚುನಾವಣೆಗೆ ಈಗ ಕಾರ್ಪೊರೇಟರ್ ನಿಂತವ್ರು 24/7 ಇಲ್ಲಿ ಸೇವಾ ಮನೋಭಾವ ಮಾಡಿ ಅವ್ರ ಪರ್ಸನಲ್ ಲೈಫ್ ಬಿಟ್ಟು ರಾಜಕಾರಣಕ್ಕೆ ಬರಬೇಕು. ಹಾಗಾದ್ರೆ ಮಾತ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ಲಿಕ್ಕೆ ಅವ್ರು ಯಾರೇ ಆಗಿರಲಿ. ಸೇವಾ ಮನೋಭಾವ ಇಟ್ಕೊಂಡು ಪರ್ಸನಲ್ ಲೈಫ್ ಅನ್ನೋದನ್ನ ಬಿಟ್ಬಿಡ್ಬೇಕು ರಾಜಕಾರಣಕ್ಕೆ ಬರಬೇಕು ಅಂದರೆ. ಆಗ ಅಧಿಕಾರಿಗಳು ಮಾತು ಕೇಳ್ತಾರೆ, ಆಮೇಲೆ ಎಲ್ಲ ಕೆಲಸಗಳು ಸ್ವಲ್ಪ ಸ್ಪೀಡಪ್ ಆಗಿ ನಡೆಯುತ್ತೆ ಅಂತ. ಓಕೆ, ಅವರೇ ಬರಬೇಕು ಎಲೆಕ್ಷನಾಗ. ನಮ್ಗೆ ಒಳ್ಳೇದ ಮಾಡ್ತಾರೆ ಅಂತ. ನಮ್ಗೆ ಬದುಕಾಕ ದಾರಿ ಕೊಡ್ತಾರೆ, ಕಷ್ಟ ಸುಖಕ್ಕೆ ಹೆಲ್ಪ್ ಮಾಡ್ತಾರೆ. ಏನು ಬೇಕಾದ್ರೂ ನಮ್ಗೆ ಧೈರ್ಯ ಐತೆ, ಅವರಿಂದ ನಮ್ಗೆ ಧೈರ್ಯ ಐತೆ. ಮನುಷ್ಯಗಳಿಗೆ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಇವ್ರು ಮಾಡ್ತಾರೆ ನಮ್ಗೆ, ಇವ್ರು ಬಂದರೆ ನಮ್ಗೆ ಅನುಕೂಲ ಇರ್ತೈತೆ ಅಂತ ನಮಗೆಲ್ಲ ಬಡವ್ರಿಗೆ ಅನುಕೂಲ. ಶ್ರೀಮಂತರಿಗೆ ಏನೋ ಗೊತ್ತಿಲ್ಲ, ಬಡವ್ರು ನಾವು ಕೂಲಿ ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಆಗೋದಿಲ್ಲ ಏನು ಮಾಡೋಕ್ಕೂ. ಬಡವ್ರಿಗೆ ಅನುಕೂಲ ಅಷ್ಟೇ. ಅನುಕೂಲ ಮಾಡ್ತಾರೆ ಅಂದ್ಬಿಟ್ಟು ನಾವು ಧೈರ್ಯವಾಗಿ ಇರೋದು, ಅವ್ರು ಬರಲಿ ಅಂತ. ಅದಕ್ಕೆ ಅವರೇ ಓಟ ಮಗನ ಥರ ನಮಗೆ, ನಾವು ಅವರು ನಮಗೆ ಮಕ್ಕಳ ಥರ ನಾವು ಮಗನ ಥರ ನೋಡ್ಕೊತಾ ಇದ್ದೀವಿ ನಾವು. ನಮಗೆಲ್ಲ ಹೆಲ್ಪ್ ಮಾಡೋರೆ, ಇದೆಲ್ಲ ಇಟ್ಕೊಳಕ ಅದೆಲ್ಲ ಹೆಲ್ಪ್ ಮಾಡೋರು. ಅವರು ಮಾಡಿ ಅಮ್ಮ ನಾನು ಇದ್ದೀನಿ, ಭಯ ಬಿಡಬೇಡ್ರಿ, ಅಷ್ಟು ಮಾತ್ರ ಮಾಡಿ ಅಂತ ಹೇಳೋರೆ. ಈಗ GB ಎಲೆಕ್ಷನ್ ಅಂತ ಬಂದಾಗ 3 ಪಕ್ಷಗಳು ಕೂಡ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೋ ಅವರವರ ವಾರ್ಡ್ಗಳಲ್ಲಿ ಭಾಳಷ್ಟು ಕಸರತ್ತು ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ, ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಿಮ್ಮ ಬಗ್ಗೆ ಹೇಳಿ, ನೀವು ಯಾವ ಪಕ್ಷದ ಒಂದು ಕಟ್ಟಾಳು, ಯಾವ ಪಕ್ಷದಿಂದ ನಿಲ್ಲಬೇಕು ಅಂತ ಅಂದ್ಕೊಂಡಿದ್ದೀರಿ, ಹೆಂಗೆ ಅಂತ? ಸರ್ ನಾವು ಮುಂಚೆ ಕಾಂಗ್ರೆಸ್ಸು. ಓಕೆ. ಸೊ ನನಗೆ ನಮ್ಮ ಕೇಶವರಾಜಣ್ಣ ಅವರು, ನಮ್ಮ ಗೋಪಾಲ್ ಕೃಷ್ಣಣ್ಣವರು ಮಾರ್ಗದರ್ಶನ ಕೊಟ್ಟು ಅವರು ಮಾಡುವಂಥವ್ರು ಒಂದು ಆಶೀರ್ವಾದ ಪಡಿಸಿ ವಾರ್ಡಲ್ಲಿ ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಡೋರ್ ಟು ಡೋರು ಅವ್ರು ಹೇಳ್ದಂಗೆ, ಅವ್ರು ಮಾರ್ಗದರ್ಶನ ಕೊಟ್ಟಂಗೆ ನಾವು ಆಲ್ರೆಡಿ ಒಂದು ರೀತಿಯಾಗಿ ಪಾದಯಾತ್ರೆ ಥರನೇ ಮಾಡಿ ಒಂದು ಡೋರ್ ಟು ಡೋರ್ ರೀಚ್ ಮಾಡಿ ಅವ್ರ ಕೆಲಸ, ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ ಅವೆಲ್ಲ ಅನಲೈಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಏನೇನು ಮಾಡ್ಬೋದು ಅವ್ರಿಗೆಲ್ಲ ಒಂದು ಪ್ರಾಮಿಸಸ್ ಮಾಡಿಕೊಂಡು ಆಲ್ರೆಡಿ ಒಂದು ರೌಂಡ್ ನಾನು ಮುಗಿಸಿದ್ದೀನಿ ಸರ್. ಓಕೆ. ಸೊ ನೀವು ಕಾಂಗ್ರೆಸ್ನಿಂದ ಹೌದು ಇದ್ದವರು ಅಂದರೆ ಬುನಾದಿನೇ ನಿಮ್ಮದು ಕಾಂಗ್ರೆಸ್ಸಾ? ಅಂದರೆ ನಿಮ್ಮ ಇಡೀ ಫ್ಯಾಮಿಲಿ ನೀವು? ಅದೇ ನಮ್ಮ ತಂದೆ ತಾಯಿಯವರು ಅವಾಗ ಅವರು ಜನತಾದಳ, ಓಕೆ, ಚಕ್ರ ಆ ಕಾಲಘಟ್ಟದಲ್ಲಿ ಒಂದು ಹೆಸರು. ನಾನು ಕಾಂಗ್ರೆಸ್ಸಲ್ಲಿ ಬಂದೆ. ನಮ್ಮ ಡ್ಯಾಡಿ ರಾಜಕಾರಣದಿಂದ ಇದ್ದಾಗ ನಾವು ಕಾಂಗ್ರೆಸ್ಗೆ ನಾನು ಯಾಕೆ ಕಾಂಗ್ರೆಸ್ ಆಯ್ಕೆ ಮಾಡ್ಕೊಂಡ್ರಿ? ಸೊ ನನಗೆ ಸಿದ್ದರಾಮಯ್ಯ ಅವರ ಆಡಳಿತ ಹಾಗೂ ನಮ್ಮ DK ಶಿವಕುಮಾರ್ ಸಾಹೇಬ್ರು ಅವರ ಒಂದು ಬಿಗ್ ಫ್ಯಾನ್. ಅವ್ರ ವರ್ಕಿಂಗ್ ಸ್ಟೈಲ್ ಆಗಲಿ, ಅವರು ಸೋಷಲಿಸ್ಟು, ಇವರು ಪ್ರೋಗ್ರೆಸಿವ್. ಕರೆಕ್ಟ್. ಸೊ ಹಾಗಾಗಿ ಅವರಿಬ್ಬರೇ ಮೇಯ್ನು. ಸೊ ಅವರೊಂದು ಇನ್ಸ್ಪೈರ್ ಆಗಿ ನಾನು ಕಾಂಗ್ರೆಸ್ ಆಯ್ಕೆ ಮಾಡಿದೆ ಸರ್. ಓಕೆ. ನೀವು ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರಿ, ಮತ್ತು ಈಗ ಸ್ವತಃ ಹಾಲಿ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವ್ರ ಹೆಸರು ಹೇಳಿದ್ರಿ. ಅದಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಅವರ ಆಡಳಿತ ನೋಡ್ತಾ ಇದ್ದೀರಿ, ಕೆಲವೇ ದಿನಗಳಾಯಿತು, ಬಟ್ ಹೆಂಗಿದೆ ಸರ್ ಆಡಳಿತ? ಸರ್ ಅವ್ರಿಗೆ ಏನು ಮಾತಾಡೋಂಗೆ ಇಲ್ಲ ಸರ್. ಈಸ್ ಅ ಪ್ರೋಗ್ರೆಸಿವ್ ಮ್ಯಾನ್. ಅಂದ್ಕೊಂಡಿದ್ದನ್ನು ಮಾಡಿ ತೋರಿಸ್ಬಿಡ್ತಾರೆ. ನಾವು ಇದೇ ಹೇಳೋಂಗಿಲ್ಲ, ಅವ್ರು ಏನು ಅಂದ್ಕೊಂಡಿರ್ತಾರೋ ಮಾಡಿ ತೋರಿಸಿ ನಾವು ಮಾತಾಡಬೇಕಷ್ಟೇ. ಕರೆಕ್ಟ್. DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಯುವಕರು ರಾಜಕಾರಣಕ್ಕೆ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು ರಾಜಕಾರಣಕ್ಕೆ ಅಂತ ಹೇಳಿ. ಸೊ ನೀವು ಕೂಡ ಯುವಕರಿದ್ದೀರಿ. ಯಾವ ವಾರ್ಡ್ ಸರ್, ನೀವು ಯಾವ ವಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ? ಸರ್ ಇದು ನಾನು ಇರೋಂಥ ವಾರ್ಡು ಯಲಹಂಕ ಸ್ಯಾಟಲೈಟ್ ಟೌನ್. ಯಲಹಂಕ ವಾರ್ಡ್ ನಂಬರ್ 5. ಓಕೆ. ಹೆಂಗಿದೆ ಸರ್ ವಾತಾವರಣ, ಜನ ಹೆಂಗೆ ಸ್ಪಂದಿಸ್ತಾ ಇದ್ದಾರೆ? ಸರ್ ತುಂಬ ಚೆನ್ನಾಗಿದೆ. ನಾನು ಡೋರ್ ಟು ಡೋರ್ ಸ್ಟಾರ್ಟ್ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ ಲೈಕ್ ಈ ಥರ ಸಿಕ್ಕಾಪಟ್ಟೆ ದೊಡ್ಡ ಈಗ ಜನ ನನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದಾರೆ, ಒಂದು ಭರವಸೆನೂ ತೊಗೊಂಡಿದ್ದೀನಿ ಜನರದು. ಸೊ ಅವರು
ಹೋಗಿದ ತಕ್ಷಣ ಗೆದ್ವಾ ಮಗನೆ ಅಂತ ತಾಯಿಂದಿರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಸೊ ಒಂದು ಖುಷಿ ಆಯಿತು ನನಗೆ ಸ್ಟಾರ್ಟ್ ಮಾಡಿ. ಒಂದು ಭರವಸೆ ಇದೆ ಸರ್ ಇಲ್ಲಿ. ಓಕೆ ಸರ್ ಅವರು ತುಂಬ ಒಳ್ಳೆಯವರು, ನಮಗೆಲ್ಲ ತುಂಬ ಅನುಕೂಲ ಮಾಡವ್ರೆ. ಅವರು ಮುಂದೆ ಬರ್ಬೇಕನ್ನೋದು ನಮ್ಗೆ ಆಸೆ. ಎಲ್ಲ ಅನುಕೂಲ ಮಾಡವ್ರೆ. ಹಾಂ, ಯಾಕೆ ಅಂದರೆ ಅವರು ಅಷ್ಟೇ ಒಳ್ಳೆ ಮನುಷ್ಯರು. ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಅವರು ನಮ್ಗೆ ಆಸೆ. ಹಾಂ, ಅದಕ್ಕೆ ಅವರು ಯಾವತ್ತಿದ್ರೂ ಅವ್ರು ಮುಂದೆ ಇರಬೇಕಂತ ನಮ್ಮ ಆಸೆ ಸರ್. ಹಾಂ, ತುಂಬ ಒಳ್ಳೇದು ಮಾಡವ್ರೆ, ಎಲ್ಲ ಜನಗಳಿಗೂ ಒಳ್ಳೇದು ಮಾಡವ್ರೆ. ಹಾಂ, ಅವರು ಚಿಕ್ಕ ಹುಡುಗರಾಗಿಂದ ನಾವು ನೋಡಿದ್ವಿ ಸರ್ ಅವ್ರನ್ನ. ಇಲ್ಲೇ ಇದ್ದವರೆಲ್ಲ ನೋಡಿದ್ದೀವಿ. ಹಾಂ, ಚೆನ್ನಾಗಿದ್ರು ಇವಾಗ ಹೆಂಗವ್ರು ಹಂಗೆ ಚೆನ್ನಾಗಿರುತ್ತೆ. ಚಿಕ್ಕ ಹುಡುಗರಾಗಿಂದ ನೋಡ್ತಾ ಇದ್ದೀವಿ ನಾವು ಅವ್ರನ್ನ. ಏನು ಹೇಳ್ತೀರಿ? ರವಿ ಕಿರಣ್ ಅವರು ತುಂಬ ಒಳ್ಳೆಯವರು, ಚೆನ್ನಾಗಿ ಓಟಿದೆ, ಗೆದ್ದು ಬರಬೇಕು, ಕಾಂಗ್ರೆಸ್ ಗೆಲ್ಲಬೇಕು ಸರ್. ರವಿ ಕಿರಣ್ ಸಾರೇ ಬರ್ಬೇಕು ಸರ್. ನಮ್ಗೆ ವ್ಯಾಪಾರದಲ್ಲಿ ಎಲ್ಲ ಸ್ವಲ್ಪ ಅನುಕೂಲ ಮಾಡವ್ರೆ, ಅವರೇ ಬರ್ಬೇಕು ಸರ್. ಅವರೇ ಗೆಲ್ಬೇಕು ಸರ್. ಗೆಲ್ಲಿಸ್ತೀವಿ ಸರ್, ನಾವು ಅವ್ರಿಗೆ ಹಾಕ್ತೀವಿ, ಇನ್ಯಾರಿಗೆ ಹಾಕ್ತೀವಿ ಸರ್. ಹಾಂ, ಎಸ್, ನೋಡಿದ್ರಲ್ಲ, ಇದು ರವಿ ಕಿರಣ್ ಗೌಡ್ರ ಬಗ್ಗೆ ಈ ಕ್ಷೇತ್ರದ ಅಥವಾ ಈ ವಾರ್ಡ್ನ ಮತದಾರ ಪ್ರಭುಗಳು ಹೇಳಿರುವಂಥ ಮಾತು. ಒಬ್ಬ ಯುವ ನಾಯಕ ನಮ್ಮ ವಾರ್ಡ್ಗೆ ಬೇಕಾಗಿದೆ. ಸೊ ಆ ನಿಟ್ಟಿನಲ್ಲಿ ಇನ್ನೂ ಗೆದ್ದಿಲ್ಲ, ಅವರು ಅಧಿಕಾರ ಸಿಕ್ಕಿಲ್ಲ. ಅದಕ್ಕಿಂತ ಮುಂಚೆನೇ ಅವರು ಯಾವ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕು, ಜನರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ, ಆ ನಿಟ್ಟಿನಲ್ಲಿ ಸಹಕಾರಿಯಾಗಿದ್ದಾರೆ. ಹಾಗಾಗಿ ನಾವು ಅವರನ್ನೇ ಗೆಲ್ಲಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಮತದಾರ ಪ್ರಭುಗಳು ಹೇಳ್ತಾ ಇರುವಂಥ ಮಾತು.